ಹಾಯ್ ಹಲೋ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಮಗೆಲ್ಲ ಗೊತ್ತೇ ಇದೆ ಧರ್ಮಸ್ಥಳ ಪ್ರಕರಣಗಳು ಸ್ಟಿಲ್ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ ಅಂತ ಅಂದ್ಬಿಟ್ಟು. ಸೊ ಜೂನಲ್ಲಿ SIT ತನಿಖೆ ಶುರುವಾಗುತ್ತೆ ಮತ್ತು 9 ತಿಂಗಳಾಗ್ತಾ ಬಂತು. ಸ್ಟಿಲ್ ಅವರು ತನಿಖೆ ಮಾಡ್ತಿದ್ದಾರೆ. ಅದರ ರಿಪೋರ್ಟ್ ಏನು ಬರ್ತಿದೆ ಅನ್ನೋದಂತೂ ನಿಜವಾಗ್ಲೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ನಮಗೆ ಇಲ್ಲಿ BLR ಪೋಸ್ಟಲ್ಲಿ ಕೆಲವೊಂದು ವಿಷಯಗಳು ಮಾತ್ರ ಆಗಾಗ ಕೊಡ್ತಾ ಇದ್ದಾರೆ. ಸೊ ಅದು ಒಂದು ಸತ್ಯವಾದಂಥ ಒಂದು ವಿಷಯಗಳಾದ್ರಿಂದ ನಾನು BLR ಪೋಸ್ಟ್ ವೆಬ್‌ಸೈಟ್‌ನ ಎಸ್ಪೆಷಲಿ ಫಾರ್ ಧರ್ಮಸ್ಥಳ ಪ್ರಕರಣಗಳಿಗೆ ಫಾಲೋ ಆಗ್ತಾ ಇರ್ತೀನಿ. ಸೊ ನಿನ್ನೆ ಬಂದಂಥ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಹೈಕೋರ್ಟಲ್ಲಿ ನಮ್ಮ ಏನು 74 ಅನಾಥ ಶವಗಳಿಗೆ ಅವತ್ತಿನ ದಿನ ದಫನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಿತ್ತು ಹಲವು ತಿಂಗಳ ಹಿಂದೆನೆ. ಸೊ ಸೌಜನ್ಯ ಅವರ ತಾಯಿ ಪ್ರತ್ಯೇಕವಾಗಿ 74 ಶವಗಳಿಗೆ 74 FIR ಮಾಡಿ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು. ಸೊ ಇದು ನಮಗೆ ಗೊತ್ತಂತ ವಿಷಯನೇ. ಹೈಕೋರ್ಟ್‌ನಲ್ಲಿ ಏನು ಆದೇಶ ಬಂತು ಅಂದ್ರೆ, ಎಸ್ಪೆಷಲಿ ಫಾರ್ ಸರ್ಕಾರದ ಅಧಿಕಾರಿಗಳಿಗೆ ಅದಕ್ಕೆ ಅವರು ಉತ್ತರ ಕೊಡಲೇಬೇಕಾಗಿದೆ. ಈ ಸಂಪೂರ್ಣವಾದ ಒಂದು ವಿವರ ಇಲ್ವೇ ಇಲ್ಲ. 74 ಶವಗಳು ಯಾರ್ದು? ಯಾವ ಒಂದು ಹೆಣ್ಣ ಅಥವಾ ಗಂಡಸ ಅಥವಾ ಮಕ್ಕಳ ಅಥವಾ ಯಾರ ಒಂದು ಶವಗಳು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಮತ್ತು ಅದನ್ನ ಅವತ್ತಿನ ದಿನವೇ ದಫನ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾರಾ? ಹಾಗಾದ್ರೆ ಮಾಡಿದ್ರ ರಿಪೋರ್ಟ್‌ಗಳು ಇಲ್ಲ. ಮತ್ತು ಯಾವುದೇ ಒಂದು UDRನಲ್ಲಿ ಒಂದ್ ಸ್ವಲ್ಪನೂ ದಾಖಲೆ ಇಲ್ದಂಗೆ ಅವತ್ತಿನ ದಿನನೇ ದಫನ್ ಮಾಡುವಂತ ಅವಶ್ಯಕತೆ ಏನಿತ್ತು? ಸೊ ಇದಕ್ಕೆ ಅವರು ಉತ್ತರ ಕೊಡಲೇಬೇಕಾಗಿದೆ. ಗೊತ್ತೇ ಇದೆ ಸೌಜನ್ಯ ಪ್ರಕರಣಕ್ಕೆ ಸರಿಯಾದ ಒಂದು ಸಾಕ್ಷಿ ಇಲ್ದೆ ಅದು ತುಂಬಾನೇ ದಿನಗಳು ಅಲ್ಲ ವರ್ಷಗಳೇ ಕಳೀತಾ ಇದೆ. ಈಗಲೂ ಸಹ ಹಲವು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರೂನು ಅದು ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಮತ್ತು ಸೌಜನ್ಯ ಹೋರಾಟಗಾರರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ನಮಗೆಲ್ಲ ಗೊತ್ತೇ ಇದೆ. ಮೊನ್ನೆ ಇನ್ನು ಏನು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಮತ್ತೆ 3ನೇ ಗಡಪಾರು ಕೊಟ್ಟಿದ್ದು. ಅವರ ಒಂದು ಮನೆನ ಮುತ್ತಿಗೆ ಹಾಕ್ತಾರೆ. ಅದು ಹೇಗಿದೆ ತುಂಬಾನೇ ಒಂದು ನನಗೆ ಡೇ ಟೈಮಲ್ಲಿ ಅವರು ನೋಟಿಸ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. ಬಟ್ ಆ ರೀತಿ ಒಂದು ಮಾಡಿದ್ದು ಅಷ್ಟೊಂದು ಸಮಂಜಸ ಅನಿಸ್ಲಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲಾ ಹೋರಾಟಗಾರರು ಮಾತಾಡಿದ್ರು. ಸೊ ಡೆಫಿನೆಟ್ಲಿ ವಿ ವಿಲ್ ಸಪೋರ್ಟ್ ಟು ಸೌಜನ್ಯ ಹೋರಾಟಗಾರರು. ಸೊ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವ್ರ ಬಗ್ಗೆ ನಮಗೆ ಗೊತ್ತೇ ಇದೆ. 13 ವರ್ಷಗಳ ಕಾಲದಿಂದ ಅವರು ಒಂದು ಹೋರಾಟನ ಮಾಡ್ತಾ ಇದ್ದಾರೆ ಇದಕ್ಕೊಂದು ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ಸರಿಯಾದ ಒಂದು ಸಾಕ್ಷಿಗಳಿಲ್ಲದೆ ಅದು ಈಗಲೂ ಸಹ ಹಾಗೆ ಉಳಿದೋಗಿದೆ. ಬಟ್ ಬುರ್ಡೆ ಪ್ರಕರಣ ಯಾವಾಗ ಶುರುವಾಯಿತು, ಚಿನ್ನಯ್ಯ ಒಂದು ಬುರ್ಡೆಯನ್ನ ತಂದುಕೊಟ್ರು. ಸೊ ಆಗ್ಲಿಂದ ಮತ್ತೆ ಸೌಜನ್ಯ ಪ್ರಕರಣ ಸದ್ದು ಮಾಡ್ತಾ ಇದೆ. ಸೊ ಇಲ್ಲಿ ಏನಂದ್ರೆ ಅನಾಥ ಶವಗಳು ಏನಂತ 74 ಅನಾಥ ಶವಗಳು ಅವತ್ತಿನ ದಿನನೇ ದಫನ್ ಮಾಡಿದ್ದಾರೆ. ಅದಕ್ಕೆ ಒಂದು ನಿಜವಾದ ನ್ಯಾಯ ಸಿಕ್ಕಿದ್ರೆ ಡೆಫಿನೆಟ್ಲಿ ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಕ್ಕಷ್ಟು ಒಂದು ಸಂತೋಷ ಆಗುತ್ತೆ. ಈ ದೇಶಾದ್ಯಂತ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅನ್ನುವಂಥ ಒಂದು ಹೃದಯಗಳಿಗೆ ಸಮಾಧಾನ ಆಗುತ್ತೆ. ಅವುಗಳಿಗೆ ನಿಜವಾಗಿ ಕಾರಣವಾದಂಥ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಯಾಕಂತಂದ್ರೆ ಯಾರು ಏನು ಅಂತಾನೆ ಗೊತ್ತಿಲ್ಲ. ಅವತ್ತಿನ ದಿನನೇ ಅವರು ಒಂದು ಅನಾಥ ಶವಗಳಂತ ಡಿಕ್ಲೇರ್ ಮಾಡಿ ಅವರ ಫ್ಯಾಮಿಲಿಯವರು ಯಾರು ಅಂತ ಫೈಂಡ್ ಔಟ್ ಮಾಡದೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿಗಳಾಗಿರ್ಬೋದು ಎಲ್ಲರೂ ನೆಗ್ಲೆಕ್ಟ್ ಮಾಡಿ ಅವತ್ತಿನ ದಿನನೇ ಮಣ್ಣು ಮಾಡಿ ಸೊ ಅದನ್ನ ಇದು ಮಾಡಿದ್ರು. ಮತ್ತು ನಮಗೆಲ್ಲ ಗೊತ್ತೇ ಇದೆ KS ಹೆಗ್ಡೆ ಹಾಸ್ಪಿಟ್ಲಲ್ಲಿ ಕೆಲವೊಬ್ಬರು ಅನಾಥ ಶವಗಳನ್ನ ಅಲ್ಲಿ ಹೋಗಿ ಆ ಒಂದು ಸ್ಮಶಾನದಲ್ಲಿ ಮಣ್ಣು ಮಾಡಿದ್ದಾರೆ. ಏನಕ್ಕೆ? ಯಾಕೆಂದ್ರೆ ಸರ್ಕಾರ ಜಾಗ ಇರುವಾಗ ಒಂದು ಪ್ರೈವೇಟ್ ಹಾಸ್ಪಿಟಲ್ ಪ್ಲೇಸಲ್ಲಿ ಮಣ್ಣು ಮಾಡುವಂಥ ಅವಶ್ಯಕತೆ ಏನಿತ್ತು? ಈ ರೀತಿ ಸಾವಿರಾರು ಗೊಂದಲ ಪ್ರಶ್ನೆಗಳಿದಾವೆ. ಸೊ ಎಲ್ಲದಕ್ಕೂ ಒಂದು ಉತ್ತರ ಈಗ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಏನು ಗ್ರಾಮ ಪಂಚಾಯತಿ ಲೆಕ್ಕ ಅಧಿಕಾರಿಗಳು ಕೊಡಲೇಬೇಕಾಗಿದೆ. ಸೊ ಕೊಡಲೇಬೇಕು ಅಂತ ಅಂದ್ಬಿಟ್ಟೆ ಮೊನ್ನೆ ಇನ್ನು ಹೈಕೋರ್ಟ್‌ನಲ್ಲಿ ಒಂದು ಆದೇಶ ಬಂದಿದೆ. ಈ ಒಂದು ವಿಚಾರಣೆ ಸುಸಜ್ಜಿತ ರೀತಿಯಲ್ಲಿ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ಎಲ್ಲರ ಒಂದು ಆಶಯ. ಬುರುಡೆಗಳ ಒಂದು ನೋಡಿ ಇಷ್ಟು ವರ್ಷ ಆದ್ರೂ ಸಹ ಅದಕ್ಕೊಂದು ಮುಕ್ತಿ ಸಿಕ್ಕಿಲ್ಲ ಅನ್ನೋ ಒಂದು ಅಲ್ಲಿಂದ ಇನ್ನೂ ಕೂಗು ಕೇಳಿಸ್ತಾನೆ ಇರೋದ್ರಿಂದಾನೇ ಸ್ಟಿಲ್ ಆ ಕೇಸ್ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಟ್‌ಲೀಸ್ಟ್ ಈ ಒಂದು 74 ಶವಗಳು ಏನು ಅನಾಥ ಶವಗಳಿಗೆ ನಿಜವಾದ ನ್ಯಾಯ ಸಿಕ್ಕಿದ್ರೆ ಸೌಜನ್ಯಗೆ ನ್ಯಾಯ ಸಿಕ್ಕಷ್ಟು ಒಂದು ಸಂತೋಷ ಆಗುತ್ತೆ. ಮತ್ತು ಹೋರಾಟಗಾರರು ಏನು ಇಷ್ಟು ವರ್ಷದಿಂದ ಹೋರಾಟ ಮಾಡಿದ್ರು ಆ ಒಂದು ಹೋರಾಟಕ್ಕೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ಸೊ ಫೈನಲಿ ಈಗ SIT ಅಧಿಕಾರಿಗಳಾಗಿರ್ಬೋದು, ಆ ಸಮಯದಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಲೆಕ್ಕಾಧಿಕಾರಿಗಳಾಗಿರ್ಬೋದು ಇದಕ್ಕೆ ಉತ್ತರ ಕೊಡುವಂಥ ಸಮಯ ಬಂದೇ ಇದೆ. ಸೊ ಫೈನಲಿ ಹೈಕೋರ್ಟ್‌ನ ಆದೇಶದಂತೆ ಅವರೂ ಸಹ ಬೇಗ ಉತ್ತರಿಸಲಿ ಮತ್ತು ಅದು ಏನಾಗಿದೆ ಅಂತ ತನಿಖೆ ಸುಸಜ್ಜಿತ ರೀತಿಯಲ್ಲಿ ನಡೆದು ಈ ಒಂದು ವಿಚಾರಣೆಗೆ ನ್ಯಾಯ ಸಿಗಬೇಕು ಅನ್ನೋದೇ ಎಲ್ಲರ ಆಶಯ. ಧರ್ಮಸ್ಥಳ ಪ್ರಕರಣದ ಈ ಕೆಲವು ಅಪ್ಡೇಟ್‌ಗಳಿಗಾಗಿ ನನ್ನ ಒಂದು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಫೈನಲಿ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್.